ಲೇಖನ ಶಕ್ತಿ ಇರುವಂತಹವರು ಅನೇಕ ಗ್ರಂಥಗಳ ಅವರು ಶ್ರೀಮತಿ ಸುಗುಣಾಬಾಯಿಯವರು ಆಚಾರ್ಯರ ಅನೇಕ ಗ್ರಂಥಗಳನ್ನ ಕನ್ನಡೀಕರಿಸಿದಂತೆ ಉತ್ತಮವಾದಂತಹ ಲೇಖನ, ಅದೇ ರೀತಿಯಾಗಿ ಸುಳಾದಿಗಳು ಮತ್ತು ಉಗಾಭೋಗಗಳು ಒಳ್ಳೆ ಕವಿತ್ವವನ್ನು ಹೊಂದಿರತಕ್ಕಂತಹ ನಮ್ಮ ಮಠದ ಶಿಷ್ಯರಾದಂತಹ ಅವರು ಈ ಸಂದರ್ಭದಲ್ಲಿ ರಘುನಂದನ ತೀರ್ಥರ ಬಗ್ಗೆ ಒಂದು ಲಾವಣಿ ಪದವನ್ನು ಅವರು ರಚಿಸಿದ್ದಾರೆ. ಅದನ್ನು ನಾವು ತುಂಬ ಸಂತೋಷದಿಂದ ಅವರಿಗೆ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳಿದ್ರೆ ಅದನ್ನು ಅವರೇ ವಾಚನ ಮಾಡಬೇಕು ಅಂತ ಸೂಚಿಸ್ತಾರೆ. ಶ್ರೀ ರಘುನಂದನ ನಮನ ಲಾವಣಿ ಪದ. ಜಯ ಜಯ ವೈಷ್ಣವ ಯತಿ ಕುಲ ಚಂದ್ರಗೆ ಜಯ ಜಯ ಶ್ರೀ ರಘುನಂದನ ತೀರ್ಥನಿಗೆ ಜಯ ಜಯ ವೈಷ್ಣವ ಯತಿ ಕುಲ ಚಂದ್ರಗೆ ಜಯ ಜಯ ವೈಷ್ಣವ ಯತಿ ಕುಲ ಚಂದ್ರಗೆ ಜಯ ಜಯ ಶ್ರೀ ರಘುನಂದನ ತೀರ್ಥನಿಗೆ ಶ್ರೀ ಹಂಸ ಪರಂಪರೆ ವೇದಾಂತ ಸಾಮ್ರಾಜ್ಯದ ಆಚಾರ್ಯ ಮಧ್ವಮತ ಪೋಷಕನೇ. ಶ್ರೀ ಹಂಸ ಪರಂಪರೆ ವೇದಾಂತ ಸಾಮ್ರಾಜ್ಯದ ಆಚಾರ್ಯ ಮಧ್ವಮತ ಪೋಷಕನೇ. ಪರೈರಪಾವೃತ ಮೂಲರಮಾಚರ ಪರೈರಪಾವೃತ ಮೂಲರಮಾಚರ ಪೂರ್ವಾನುಗ್ರಹ ಪಡೆದವನೇ. ಪೂರ್ವಾನುಗ್ರಹ ಪಡೆದವನೇ. ಪೂರ್ವಾನುಗ್ರಹ ಪಡೆದವನೇ. ಜಯ ಜಯ ವೈಷ್ಣವ ಯತಿ ಕುಲ ಚಂದ್ರನ್ ಜಯ ಜಯ ಶ್ರೀ ರಘುನಂದನ ತೀರ್ಥನಿಗೆ. ಸೀತಾಮಿತ್ರರಿಂ ಆಶ್ರಮ ಪಡೆದ ಶ್ರೀ ರಘುನಂದನ ಭಿಕ್ಷುವಿಗೆ. ಸೀತಾಮಿತ್ರರಿಂ ಆಶ್ರಮ ಪಡೆದ ಶ್ರೀ ರಘುನಂದನ ಭಿಕ್ಷುವಿಗೆ. ಸಂಚಾರ ಕ್ರಮದಿ ಸುಚರಿತ್ರೆಗಾಗಿ ಸಂಚಾರ ಕ್ರಮದಿ ಸುಚರಿತ್ರೆಗಾಗಿ
ಧನ್ಯವಾದಗಳು. ಸ್ವಾಮಿಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಈಗ ಸಣ್ಣದು ಒಂದೆರಡು ಕಾರ್ಯಕ್ರಮ ಇದೆ. ಪೂಜ್ಯ ಶ್ರೀಪಾದಂಗಳವರು ಒಮ್ಮೆ ಪುರಂದರದಾಸರಲ್ಲಿ ವಿಶೇಷವಾಗಿ ಹಂಪಿಗೆ ಹೋದ ದರ್ಶನ ಮಾಡಿ ಅವರಿಗೆ ಒಂದು ಪುರಂದರದಾಸರ ಹಸ್ತಪ್ರತಿ ಸಿಕ್ಕಿದ್ದು. ಅದು ಹಿಂದಿನ ಸ್ವಾಮಿಗಳಿಗೆ ತುಂಬ ದಿವಸ ಆಗಿದೆ, ಅದು ನಮಗೆ ಕೊಟ್ಟಿದ್ದರು. ಹಸ್ತಪ್ರತಿಯನ್ನು ತುಂಬ ಸಂಗ್ರಹ ಮಾಡಿ ಅದು 1 ಕೋಟಿ ಭಕ್ತರಿಂದ ಪಾರಾಯಣ ಮಾಡಬೇಕಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಈಗಾಗಲೇ ಕೆಂಚಮೂಡದಲ್ಲಿ 2,000 ಪ್ರತಿಗಳು ಆಗೋಗಿದೆ. ತುಂಬ ಜನರಿಂದ ದೂರವಾಣಿ ಮೂಲಕ ಬಂದಿದ್ದಕ್ಕೋಸ್ಕರವಾಗಿ ಪುನಃ ಈಗ ಸದ್ಯಕ್ಕೆ ಒಂದು 500 ಮಾತ್ರ ಪ್ರತಿ ಬಿಡುಗಡೆ ಆಗ್ತದೆ. ಮುಂಬರುವ ದಿನಗಳಲ್ಲಿ ಅದಕ್ಕೆ 1,000ಕ್ಕೂ ಹೆಚ್ಚು ಪ್ರತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲ ಊರಿಗೆ ಮುಟ್ಟಿಸಿದೆ ಸ್ವಾಮಿ, ಈಗ ಇದು ಬಿಡುಗಡೆ ಆಗ್ತದೆ.